ಮಾಯಾಜಾಲ ರೊಟ್ಟಿ. ರತನ್ ಮತ್ತೆ ಅವನ ಕುಟುಂಬ ಹಸುವಿನ ಹಾಲನ್ನು ಮಾರಿ ತನ್ನ ಕುಟುಂಬವನ್ನು ನಡೆಸುತ್ತಿರುತ್ತಾರೆ. ಒಂದು ದಿನ ಆ ಹಸು ಸತ್ತು ಬಿದ್ದಿರುತ್ತೆ. ದುಡಿಮೆ ಇಲ್ಲದೆ ತನ್ನ ಕುಟುಂಬದ ಸಂಸಾರ ಹೇಗೆ ನಡೆಸುದು ಅಂತ ತಲೆ ಕೆಡ್ಸ್ಕೊಂಡಿರ್ತಾರೆ. ಒಂದು ವಯಸ್ಸಾದ ಅಜ್ಜಿಗೆ ಅವ್ರತ್ರ ಇದ್ದಂತ ಊಟನ ದಾನ ಮಾಡ್ತಾರೆ. ಅದಾದ್ಮೇಲೆ ಅವ್ರ ಜೀವನನೇ ಒಂದು ರೀತಿ ಬದಲಾಗ್ಬಿಡುತ್ತೆ. ಮಾಧವಪುರ ಅನ್ನೋ ಒಂದು ಊರಲ್ಲಿ ರತನ್ ಅವನ ಹೆಂಡತಿ ಗೀತಾ ಮತ್ತೆ ಅವನ ಮಗಳು ಮೀತು ಜೊತೆ ಜೀವನ ನಡೆಸ್ತಾ ಇರ್ತಾನೆ. ಅವ್ರ ಜೊತೆ ಒಂದು ಮುದ್ದಾದ ಹಸು ಇರುತ್ತೆ. ಅದರಿಂದ ಬಂದ ಹಾಲನ್ನು ಮಾರಿ ತನ್ನ ಜೀವನನ ನಡೆಸ್ತಾ ಇರ್ತಾರೆ. ಗೀತಾ, ನಾನು ಹೋಗ್ಬಿಟ್ಟು ಹಾಲ್ ಹಾಕ್ಬಿಟ್ಟು ಬರ್ತೀನಿ. ಇವತ್ತು ಹಸು ತುಂಬಾ ಕಡಿಮೆ ಹಾಲು ಕೊಟ್ಟಿದೆ. ಎಷ್ಟು ಕಾಸು ಸಿಗುತ್ತೋ ಇವತ್ತು ನೋಡೋಣ. ಪರವಾಗಿಲ್ಲ ರೀ, ಎಷ್ಟು ಬರುತ್ತೋ ಅಷ್ಟರಲ್ಲೇ ನಾವು ಜೀವನ ಮಾಡೋಣ. ರತನ್ ಹಾಲ್ ಮಾರಾಟ ಮಾಡೋದಿಕ್ಕೆ ಹೋಗ್ತಾನೆ. ಮೀತು ಒಂದ್ ಕಡೆ ಶಾಲೆಗೆ ಹೋಗಕ್ಕೆ ರೆಡಿ ಆಗಿರ್ತಾಳೆ. ಇಲ್ ನೋಡಮ್ಮ ಮೀತು, ಬೇಗ ಸ್ಕೂಲಿಗೆ ರೆಡಿ ಆಗು. ಅಮ್ಮ, ನಾನ್ ರೆಡಿ ಆಗ್ತಾನೆ ಇದ್ದೀನಿ. ಆಗ ದಿಢೀರ್ನೆ ಯಾರೋ ಬಾಗಿಲು ಬಡದಾಗೆ ಶಬ್ದ ಕೇಳುತ್ತೆ. ಮೀತು ಆಚೆ ಬಂದು ನೋಡ್ತಾಳೆ ಒಂದು ವಯಸ್ಸಾದ ಅಜ್ಜಿ ನಿಂತಿರೋದನ್ನ. ಏನಜ್ಜಮ್ಮ, ನಿಮ್ಗೇನ್ ಬೇಕಾಗಿತ್ತು? ಕಂದ, ಏನಾದ್ರೂ ತಿನ್ನಕ್ಕಿದ್ರೆ ಕೊಡು, ತುಂಬಾ ಹೊಟ್ಟೆ ಹಸುವಾಗ್ತಿದೆ ಕಂದ. ಸರಿ ಅಜ್ಜಿ, ನಾನ್ ಈಗ್ಲೇ ಹೋಗ್ ತಗೊಂಡ್ ಬರ್ತೀನಿ. ಅಮ್ಮ, ಹೊರಗಡೆ ಒಂದು ಅಜ್ಜಿ ಬಂದಿದ್ದಾರೆ. ಅವ್ರಿಗೆ ತಿನ್ನೋದಕ್ಕೆ ಏನಾದ್ರೂ ಕೊಡು ಅಮ್ಮ, ತುಂಬಾ ಹಸಿವಾಗ್ತಿದ್ಯಂತೆ. ಸರಿ. ಅವ್ರ ಕಿಚನ್ ಅಲ್ಲಿದ್ದಂತ ಊಟನ ತಗೊಂಡ್ ಬಂದು ಅಜ್ಜಿ ಕೈಗೆ ಕೊಡ್ತಾರೆ. ಅಜ್ಜಿ ಅದನ್ನ ಇಸ್ಕೊಂತಾರೆ. ತಗೊಳ್ಳಿ ಅಮ್ಮ, ತಗೊಂಡ್ ತಿನ್ನಿ. ಮಗಳೇ, ನೀನು ನಿನ್ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಬೇಕು. ವಯಸ್ಸಾಗಿರೋ ನನಗೆ ಇಷ್ಟೊಂದು ಉಪಕಾರ ಮಾಡ್ತಿದ್ಯಲ್ಲ. ಕೊಟ್ಟಿದ್ದನ್ನ ತಿಂದು ಆ ಅಜ್ಜಮ್ಮ ಗೀತಾಗೆ ಆಶೀರ್ವಾದ ಮಾಡಿ ಹೊರಟೋಗ್ತಾಳೆ. ಇದೇ ರೀತಿ 3-4 ದಿನಕ್ಕೊಮ್ಮೆ ಆ ಅಜ್ಜಿ ಬಂದು ಅವ್ರ ಹತ್ರ ಊಟನ ಕೇಳಿ ಇಸ್ಕೊಂತಾಳೆ. ಗೀತಾ ಮತ್ತೆ ಮೀತು ಏನಿರುತ್ತೋ ಅದನ್ನ ಕೊಡ್ತಿರ್ತಾರೆ. ಊಟ ಮಾಡದ್ ಮುಗಿದ್ಮೇಲೆ ಅವರಿಗೆ ಆಶೀರ್ವಾದ ಮಾಡಿ ಅಲ್ಲಿಂದ ಹೋಗ್ತಾ ಇರ್ತಾರೆ. ನಿನ್ನೂ ನಿಮ್ ಕುಟುಂಬನ ಆ ದೇವ್ರು ತುಂಬಾ ಚೆನ್ನಾಗಿಟ್ಟಿರ್ಲಿ ಅಂತ ಬೇಡ್ಕೋತೀನಮ್ಮ. ಅದಾದ್ಮೇಲೆ ಒಂದು ದಿನ ರತನ್ ಹಸುವಿನಿಂದ ಹಾಲನ್ನು ಕರೆಯಲು ಹೋದಾಗ ಆ ಹಸು ಸತ್ತು ಕೆಳಗಡೆ ಬಿದ್ದಿರೋದನ್ನ ನೋಡ್ತಾನೆ. ಅವನಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅಯ್ಯಯ್ಯೋ, ಇದೇನಾಗೋಯ್ತು? ನನ್ನ ಹಸು ಇತ್ರ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹಾಗಂತ ಹೇಳಿ ತುಂಬಾ ಕೂಗಾಡಕ್ ಶುರು ಮಾಡ್ತಾನೆ. ಅವನು ಕೂಗಾಡೋದನ್ನ ಕೇಳಿ ಗೀತಾ ಮತ್ತೆ ಮೀತು ಮನೆಯಿಂದ ಹೊರಗಡೆ ಓಡಿ ಬರ್ತಾರೆ. ನಮ್ಮ ಹಸುಗೆ ಏನಾಯ್ತು? ರಾತ್ರಿ ಯಾವ್ದೋ ಹಾವು ಬಂದು ಕಚ್ಚಿರ್ಬೇಕು ಅನ್ಕೋತೀನಿ. ಇವಾಗ ನಾವು ಏನ್ ಮಾಡೋದು? ನಮ್ ಕುಟುಂಬ ಇದನ್ನೇ ನಂಬ್ಕೊಂಡಿತ್ತು ಅಲ್ವಾ? ಅಮ್ಮ, ನಾವ್ ಇನ್ನೊಂದ್ ಹಸುನ್ ತಗೊಂಡ್ ಬರೋಣ. ಇಲ್ಲ ಕಂದ, ನಾವ್ ಇನ್ನೊಂದ್ ಹಸು ತಗೊಂಡ್ ಬರೋದಕ್ಕೆ ನಮ್ಮ ಹತ್ರ ಹಣ ಇಲ್ಲ. ನೀವೇನು ಯೋಚನೆ ಮಾಡ್ಬೇಡಿ, ನಾನು ಹೋಗಿ ಏನಾದ್ರೂ ಕೆಲ್ಸ ಹುಡುಕ್ತೀನಿ. ಅದ್ರಿಂದ ಬರೋ ದುಡ್ಡನ್ನ ಕೂಡಿಟ್ಟು ನಾವು ಹೊಸ ಹಸುನ್ ತಗೊಳ್ಳೋಣ. ಹೀಗೆ ದಿನಗಳು ಕಳೆದು ಹೋಗ್ತಾ ಇರ್ತವೆ. ರತನ್ ಊರಿನ ಒಳಗಡೆ ಹೋಗಿ ಎಲ್ಲಾರ ಹತ್ರನೂ ಕೆಲ್ಸ ಬೇಕು ಅಂತ ಕೇಳ್ತಾ ಇರ್ತಾನೆ. ಆದ್ರೆ ಯಾರು ಅವನ್ಗೆ ಕೆಲ್ಸನೇ ಕೊಡೋದಿಲ್ಲ. ಏನಾದ್ರೂ ಕೆಲ್ಸ ಇದ್ರೆ ಹೇಳಿ, ನಾನು ಯಾವ ಕೆಲ್ಸ ಬೇಕಾದ್ರೂ ಮಾಡ್ತೀನಿ. ಇಲ್ಲಪ್ಪ, ನೀನು ಕೊಡೋ ಅಂತ ಕೆಲ್ಸ ನನ್ನ ಹತ್ರ ಯಾವುದೂ ಇಲ್ಲ. ಪಾಪ ರತನ್ ತುಂಬಾ ಬೇಜಾರಿಂದ ಮನೆಗೆ ವಾಪಸ್ ಬರ್ತಾನೆ. ಅವನಿಗೆ ಯಾವ ಕೆಲ್ಸನೂ ಸಿಕ್ಕಿಲ್ಲ ಅಂತ ಅವನ ಹೆಂಡತಿ ಹತ್ರ ಹೇಳ್ತಾನೆ. ಇವಾಗ ನಾವ್ ಏನ್ ಮಾಡೋದು? ನಾವ್ ಊಟ ಮಾಡೋದಕ್ಕೂ ಕೂಡ ಮನೇಲಿ ಅಕ್ಕಿ ಬೇಳೆ ಇಲ್ಲ. ಇವತ್ತು ತಿನ್ನೋದಿಕ್ಕೆ ಏನಿದೆ? ತಿನ್ನೋದಿಕ್ಕೆ ಒಂದೇ ಒಂದು ರೊಟ್ಟಿ ಉಳಿದಿದೆ. ಇದ್ರ ಮೇಲ್ ಮಾಡೋದಕ್ ಮನೇಲಿ ಹಸಿಟ್ಟಿಲ್ಲ. ನೀವು ಮತ್ತೆ ಮೀತು ಅರ್ಧ ತಿನ್ನಿ. ಇಲ್ಲ, ನೀವಿಬ್ರು ತಿನ್ನಿ ಅದನ್ನ. ಅಷ್ಟ್ರೊಳಗಡೆ ಆ ಅಜ್ಜಿ ಮನೆ ಮುಂದೆ ಬಂದು ನಿಂತಿರ್ತಾರೆ. ಕಂದ, ತಿನ್ನಕ್ಕೇನಾದ್ರೂ ಇದ್ರೆ ಕೊಡು. ತಗೊಳ್ಳಿ ಅಜ್ಜಿ, ಇವತ್ತು ಈ ರೊಟ್ಟಿ ಮಾತ್ರ ಇದೆ ಮನೆಯಲ್ಲಿ, ತಿನ್ನೋದಕ್ಕೆ ಬೇರೇನೂ ಇಲ್ಲ. ಇದ್ದಂತ ಒಂದೇ ಒಂದು ರೊಟ್ಟಿನ ಅವಳಿಗೆ ಕೊಟ್ಬಿಡ್ತಾಳೆ. ಆ ಭಗವಂತ ನಿಮ್ಮನ್ನ ಚೆನ್ನಾಗ್ ನೋಡ್ಕೊಳ್ತಾನಮ್ಮ. ಹಾಗಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ. 3 ಜನನು ಹಸ್ವಿಂದ ಹಾಗೆ ಮಲ್ಕೊಂತಾರೆ. ಮರುದಿನ ಕೂಡ ಬರುತ್ತೆ. ಆ ಅಜ್ಜಿ ಮನೆ ಮುಂದೆ ಬಂದು ಬಾಗ್ಲು ಬಡಿಯೋ ಶಬ್ದ ಕೂಡ ಕೇಳುತ್ತೆ. ಗೀತಾ ಹೊರಗಡೆ ಬಂದು, ಅಜ್ಜಮ್ಮ, ಇವತ್ ನಿಮ್ಗೆ ತಿನ್ನೋದಕ್ ಕೊಡಕ್ಕೆ ನಮ್ ಮನೇಲಿ ಏನೂ ಇಲ್ಲ. ಕಂದ, ನಾನಿವತ್ತು ತಗೊಳಕ್ ಬಂದಿಲ್ಲ, ಕೊಡಕ್ ಬಂದಿದ್ದೀನಿ. ಹಾಗಂತ ಹೇಳಿ ಆ ವಯಸ್ಸಾದ ಅಜ್ಜಿ ಅವರ ಹತ್ತಿರ ಇದ್ದ ಒಂದು ರೊಟ್ಟಿಯನ್ನ ಕೊಡ್ತಾರೆ. ಇದನ್ನ ತಗೋ ಕಂದ, ನಿಮ್ ಮನೇಲಿ ತಿನ್ನೋದಿಕ್ಕೆ ಏನೂ ಇಲ್ಲ ಅನ್ನೋದ್ ನನಗ್ ಗೊತ್ತು. ಈ ರೊಟ್ಟಿನ ತಿನ್ನು. ಬೇಡ ಅಜ್ಜಮ್ಮ, ನೀವ್ ತಿನ್ನಿ, ನಾವೇನಾದ್ರೂ ವ್ಯವಸ್ಥೆ ಮಾಡ್ಕೊಂಡು ತಿನ್ಕೋತೀವಿ. ಗಂಧ, ಇಲ್ ನೋಡು, ಇದು ನಿನ್ ರೊಟ್ಟಿ. ಇದು ಸಾಧಾರಣವಾದ ರೊಟ್ಟಿ ಅಲ್ಲ, ಇದು ಮಾಯಾಜಾಲ ರೊಟ್ಟಿ. ಇದು ಖಾಲಿನೇ ಆಗಲ್ಲ. ಅದು ಅಲ್ದೆ ಈ ರೊಟ್ಟಿ ಹತ್ರ ನೀನು ತಿನ್ನೋದಕ್ಕೆ ಏನೇ ಕೇಳಿದ್ರು ಸರಿನೇ, ದಿಢೀರಂತ ನಿನ್ಗೆ ಸಿಕ್ಬಿಡುತ್ತೆ. ಹಾಗಂತ ಹೇಳಿ ಆ ಅಜ್ಜಿ ದಿಢೀರಂತ ಮಾಯ ಆಗಿ ಹೋಗ್ಬಿಡ್ತಾರೆ. ಗೀತಾ ಈ ವಿಷಯನ ರತನ್ಗೆ ಮತ್ತೆ ಮೀತು ಹತ್ರ ಹೇಳ್ತಾರೆ. ಅಮ್ಮ, ನಂಗ್ ತುಂಬಾ ಹಸ್ವಾಗ್ತಿದೆ. ಈ ರೊಟ್ಟಿ ಹತ್ರ ಹೇಳಿ ತಿನ್ನೋದಕ್ಕೇನಾದ್ರೂ ವ್ಯವಸ್ಥೆ ಮಾಡಿ. ಗೀತಾ ಆ ರೊಟ್ಟಿನ 2 ತುಂಡು ಮಾಡಿ ತಟ್ಟೆಯಲ್ಲಿ ರತನ್ಗೆ ಮತ್ತೆ ಮೀತುಗೆ ಅಂತ ಕೊಡ್ತಾರೆ.
ರೊಟ್ಟಿ ತಿನ್ನೋದಕ್ಕೆ ಪಲ್ಯ ಕೂಡ ಬೇಕು ಅಂತ ಕೇಳ್ತಾರೆ. 2 ತಟ್ಟೆಯಲ್ಲೂ ಪಲ್ಯ ಕೂಡ ಇರುತ್ತೆ. ರತನ್ಗೆ ಅಂತ ಕೊಟ್ಟ ರೊಟ್ಟಿಲಿ ಅರ್ಧ ಭಾಗನ ತೆಗೆದು ಗೀತಾಗೆ ಕೊಡ್ತಾನೆ. 3 ಜನನೂ ಊಟ ಮಾಡ್ತಾರೆ. ಅಜ್ಜಿ ಹೇಳ್ದ ಹಾಗೆ ರೊಟ್ಟಿ ಖಾಲಿನೇ ಆಗೋದಿಲ್ಲ. ಒಂದು ತಿಂದು ಮುಗಿದಾದ್ಮೇಲೆ ಇನ್ನೊಂದು ಮತ್ತೆ ಅಲ್ಲಿರೋದು. ನನಗೊಂದು ಒಳ್ಳೆ ಯೋಚನೆ ಬಂದಿದೆ. ನಾವ್ಯಾಕಿದನ್ನ ಇಟ್ಕೊಂಡು ವ್ಯಾಪಾರ ಮಾಡಬಾರ್ದು? ಹೌದು, ನಮ್ಗಿವಾಗ ಏನ್ ಅವಶ್ಯಕತೆ ಇದೆಯೋ ಅದನ್ನ ರೊಟ್ಟಿ ಹತ್ರ ಕೇಳೋಣ. ರತನ್ ಅಲ್ಲೊಂದು ಚಿಕ್ಕ ಡಾಬಾನ ಶುರು ಮಾಡ್ತಾನೆ. ಅಲ್ಲಿ ರೊಟ್ಟಿ ಮತ್ತೆ ಸಾಗುವನ್ನ ಮಾರೋದಿಕ್ಕೆ ಶುರು ಮಾಡ್ತಾನೆ. ಯಾರೇ ಬಂದು ಯಾವುದೇ ಊಟ ಕೇಳಿದ್ರು ಆ ರೊಟ್ಟಿ ಹತ್ರ ಹೇಳಿ ರತನ್ ಅವ್ರಿಗೆ ಕೊಡ್ತಾನೆ. ಇದೇ ರೀತಿ ಸ್ವಲ್ಪ ದಿನ ನಂತರ ಒಂದು ಚಿಕ್ಕ ಡಾಬಾ ಒಂದು ದೊಡ್ಡ ಹೋಟೆಲ್ ಆಗುತ್ತೆ. ಅಲ್ಲಿ ತುಂಬಾ ಜನ ಕೆಲಸ ಮಾಡೋದಕ್ಕೂ ಶುರು ಮಾಡ್ತಾರೆ. ರತನ್ ಚಿಕ್ಕ ಗುಡಿಸಲು ಒಂದು ದೊಡ್ಡ ಬಂಗ್ಲೆ ಕೂಡ ಆಗುತ್ತೆ. ಮಕ್ಕಳೇ, ಈ ಕತೆ ಮೂಲಕ ನಮ್ಗೇನ್ ಗೊತ್ತಾಗ್ಬೇಕು ಅಂದ್ರೆ ನಾವು ಒಬ್ರಿಗಿನ್ನ ಒಬ್ರು ಸಹಾಯ ಮಾಡೋದನ್ನ ಕಲಿಬೇಕು. ಯಾವತ್ತಾದ್ರೂ ಒಂದು ದಿನ ನಾವು ಮಾಡಿದ ಒಳ್ಳೆ ಕೆಲಸ ನಮಗೆ ಒಳ್ಳೇದನ್ನೇ ಮಾಡುತ್ತದೆ.